ಭಗವಾನ್ ಶಿವನ ಶಕ್ತಿಯುತ ರೂಪದ ಹಿಂದಿನ ಆಳವಾದ ಸಾಂಕೇತಿಕತೆಯನ್ನು ನೋಡಲು ಸಿದ್ಧರಾಗಿ, ಪ್ರತಿಯೊಂದು ರೂಪವು ಸೃಷ್ಟಿ, ವಿನಾಶ ಮತ್ತು ದೈವಿಕ ರಕ್ಷಣೆಯ ಆಳವಾದ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ. ಈ ದೈವಿಕ ಮಾಹಿತಿಯನ್ನು ಕಳೆದುಕೊಳ್ಳಲು ನೀವು ಬಯಸುವುದಿಲ್ಲ. ನೋಡೋಣ. ಭಗವಾನ್ ಶಿವನ ದೈವಿಕ ಅನುಗ್ರಹವನ್ನು ಹರಡಲು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ತ್ರಿಕೋನ. ಭಗವಾನ್ ಶಿವನ 3 ಕಣ್ಣುಗಳು ಚಂದ್ರ, ಸೂರ್ಯ ಮತ್ತು ಅಗ್ನಿಯ 3 ದೀಪಗಳನ್ನು ಮತ್ತು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಯ 3 ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಮೊಲ. ಭಗವಂತನ ತಾಂಡವ ಪಾದದಲ್ಲಿ ವಿರೂಪಗೊಂಡ ಮೊಲ ಕಾಣಿಸಿಕೊಳ್ಳುತ್ತದೆ. ಅವನ ಚಿತ್ರವು ಆತ್ಮವನ್ನು ಪ್ರತಿನಿಧಿಸುತ್ತದೆ. ತಿರುವಡಿಗಳು. ಭಗವಾನ್ ದಂಡವ ತನ್ನ ತಿರುಪಾದಗಳ ಮೇಲೆ ಸಿಂಹ ಮತ್ತು ವೀರಕಸಾಲವನ್ನು ಧರಿಸಿರುತ್ತಾನೆ. ಆತ್ಮನ ಹಳೆಯ ಅಭ್ಯಾಸಗಳನ್ನು ಮತ್ತು ಜನ್ಮದ ದುಃಖಗಳನ್ನು ಕತ್ತರಿಸಿ ಮನೆಗೆ ಸಂತೋಷವನ್ನು ತರುವವನು ಅವನು ಎಂದು ಇವು ಸೂಚಿಸುತ್ತವೆ. ಗಂಟೆ. ಒಸೈ ರೂಪವಾದ ಮಣಿಯನ್ನು ಒಯ್ಯುವುದು ಭಗವಂತನ ಮಂತ್ರ ರೂಪವನ್ನು ಪ್ರತಿನಿಧಿಸುತ್ತದೆ. ನಾಥನಿಗೆ ತಾನು ನಾಯಕನೆಂದು ತೋರಿಸಲು ಭಗವಂತನು ಒಯ್ಯುತ್ತಾನೆ. ಬೆಂಕಿ. ಅವನು ತನ್ನ ಎಡಗೈಯಲ್ಲಿ ಜ್ಯೋತಿಯನ್ನು ಹಿಡಿದಿದ್ದಾನೆ. ಇದು 5 ವಿನಾಶ ಕ್ರಿಯೆಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ ಮತ್ತು ಭಾವೋದ್ರೇಕಗಳನ್ನು ಸುಡುತ್ತದೆ. ಅಪಾಯಕಾರಿ. ಭಗವಂತ ಆಪತ್ತಿನಲ್ಲಿ ಕೈತೋರಿದ್ದಾನೆ. ಇದು ಕಾವಲು ಮಾಡುವ ವೃತ್ತಿಯನ್ನು ಸೂಚಿಸುತ್ತದೆ. ಹಿಂದೂ ಧರ್ಮದ ಶ್ರೀಮಂತ ಪರಂಪರೆಯನ್ನು ಹರಡಲು ಮತ್ತು ಹೆಚ್ಚಿನ ಜನರನ್ನು ತಲುಪಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ಗಳನ್ನು ಒತ್ತಿರಿ. ಕಬಲಂ. ತಾನು ಸಂಪೂರ್ಣ ಪರಿತ್ಯಾಗ ಎಂದು ಕೈ ಎತ್ತಿ ತೋರಿಸುತ್ತಾನೆ. ಮಂಜು. ಈ ಮಾಲು ಎಂಬ ಆಯುಧದ ಮೂಲಕ ತಾನು ಪರಾಶಕ್ತಿಯ ಮೂರ್ತಿ ಎಂದು ತೋರಿಸುತ್ತಾನೆ. ವಿಸ್ಮಯಂ. ಇದು ಆಶ್ಚರ್ಯ ಸೂಚಕ ಚಿಹ್ನೆ. ಕಜಾಕಿಸ್ತಾನ್. ಎಸೆದ ಕೈ, ಅದು ಯಾವಾಗಲೂ ಎತ್ತಿ ತಿರುವಡಿಯನ್ನು ತೋರಿಸುತ್ತದೆ. ಹಾವು. ತಾಂಡವ ಪೆರುಮಾಳ್ ತನ್ನ ತೋಳು, ದೇಹ ಮತ್ತು ಸೊಂಟದ ಮೇಲೆ ಹಾವನ್ನು ಧರಿಸಿದ್ದಾನೆ. ಭಗವಾನ್ ಶಿವನು ಕುಂಡಲನಿ ಶಕ್ತಿ ಎಂಬ ಸರ್ಪವನ್ನು ಹೊತ್ತಿದ್ದಾನೆ. ಅವನು ಪ್ರಪಂಚದ ಸೃಷ್ಟಿ ಮತ್ತು ಅವನತಿಗೆ ಕಾರಣ ಎಂದು ಸೂಚಿಸಲು. ಪ್ರೀತಿಯ ಹಗ್ಗ. ಅವನ ಒಂದು ಕೈಯಲ್ಲಿ ಪ್ರೀತಿಯ ಹಗ್ಗವಿದೆ. ಇದು ದುರಹಂಕಾರ, ದುರುದ್ದೇಶ ಮತ್ತು ವ್ಯಾನಿಟಿ ಎಂಬ 3 ಪಾಪಗಳನ್ನು ಸೂಚಿಸುತ್ತದೆ. ಹಾಗಾಗಿ ಇದನ್ನು ಮುಪ್ಪುರಿ ಎಂದು ಕರೆಯುತ್ತಾರೆ. ತ್ರಿಶೂಲ. ಅವನು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾನೆ. ತ್ರಿಶೂಲವು 3 ವಿಭಾಗಗಳನ್ನು ಹೊಂದಿದೆ. ಅವರು 3 ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ: ಅರಣಿ, ಸೇನಾನಿ ಮತ್ತು ಇರೋದಾಯ್ತಿರಿ. ಅಂದರೆ ಸೃಷ್ಟಿ, ಸಂರಕ್ಷಿಸುವ ಮತ್ತು ಕೊಡುವ 3 ಶಕ್ತಿಗಳು. ಅಂಗುಸಂ. ಅಂಗುಸಂ ಎನ್ನುವುದು ವಸ್ತುವನ್ನು ತಲುಪಿ ಅದನ್ನು ಅನುಭವಿಸುವ ಸಂಕೇತ. ನಾಡಿಮಿಡಿತ. ಶಿವನು ತನ್ನ ಬಲಗೈಯಲ್ಲಿ ದುಡಿ ಎಂಬ ವಸ್ತ್ರವನ್ನು ಹೊತ್ತಿದ್ದಾನೆ. ಇದು ಸೃಷ್ಟಿ ಕ್ರಿಯೆಯನ್ನು ತೋರಿಸುತ್ತದೆ. 5 ಕಾಯ್ದೆಗಳಲ್ಲಿ ಮೊದಲನೆಯದು.